ಬೀದರ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ಖಂಡ್ರೆ ಅವರು ಅರಣ್ಯ ಸಚಿವರು ಇವತ್ತು ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಜಮೀನು ಬಲಾಢ್ಯರು ಅರಣ್ಯ ಜಮೀನನ್ನು ಲೂಟಿ ಮಾಡಿದ್ದಾರೆ. ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಗೆ ಸೇರಿದಂಥವನು. ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನು ಇವತ್ತು ಬೆಂಗಳೂರಿಂದ ಬಂದಿರತಕ್ಕಂಥ ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಅರಣ್ಯದ ಒಳಗಡೆ ಏನಿವತ್ತು ಅವರಿಗೆ ಖಾತೆ ಮಾಡಿಕೊಂಡಾಗಿದೆ. ಅದ್ರ ಬಗ್ಗೆ ವಿಶೇಷ ತನಿಖೆ ನಡೆದಿದೆ. ಹಾಗೆ ರಾಜ್ಯಾದ್ಯಂತ ಲಕ್ಷಾಂತರ ಹೆಕ್ಟೇರ್ ಅರಣ್ಯ ಲೂಟಿಯಾಗಿದೆ. ಅರಣ್ಯದೊಳಗಡೆ ರೆಸಾರ್ಟ್ಗಳನ್ನ ಮಾಡಿದ್ದಾರೆ. ಇವತ್ತು ಕಾಡು ಪ್ರಾಣಿಗಳೆಲ್ಲ ಅರಣ್ಯ ಬಿಟ್ಟು ನಾಡಿಗೆ ನುಗ್ಗಿ ಹುಲಿ, ಚಿರತೆಗಳು, ಆನೆಗಳು ಜನರ ಮೇಲೆ ದಾಳಿ ಮಾಡ್ತಾ ನೂರಾರು ಜನರನ್ನ ಇವತ್ತು ಕೊಂದಾಕಿರ್ತಕ್ಕಂಥ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇವೆ. ಸೊ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು, ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಅಧಿಕಾರಿಗಳು ಅರಣ್ಯ ಒತ್ತುವರಿ ಮಾಡಿರ್ತಕ್ಕಂಥ ಘಟನೆಗಳ ಬಗ್ಗೆ ಈ ಸರ್ಕಾರ ಬಹಳ ಮೂಕ ಪ್ರೇಕ್ಷಕನಾಗಿದೆ. ಆದ್ರೆ ಯಾರ್ಯಾರು ಅರಣ್ಯವಾಸಿಗಳಿದ್ದಾರೆ, ಅರಣ್ಯ ಅಂಚಿನಲ್ಲಿ ಬದುಕ್ತಕ್ಕಂಥ ಬಡವರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, ಅಲೆಮಾರಿಗಳಿದ್ದಾರೆ, ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಅವರು 16 ವರ್ಷಗಳಿಂದ ಕಾಡಿನಲ್ಲಿ ನೆಲೆಸಿ ಕೃಷಿ ಮಾಡ್ಕೊಂಡು ಬಂದಿರತಕ್ಕಂಥ ಜಾಗಗಳನ್ನ ತೆರವು ಮಾಡತಕ್ಕಂಥ ಆಷಾಢಭೂತಿತನವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅರಣ್ಯ ಇಲಾಖೆಯ ಮಂತ್ರಿ ಮಾನ್ಯ ಖಂಡ್ರೆ ಅವರಿಗೆ ನಾನು ಆಗ್ರಹ ಮಾಡೋದೇನಂತಂದ್ರೆ, ನೀವು ಕ್ರಮ ಕೈಗೊಳ್ಳಬೇಕಾಗಿರೋದು, ನಿಮ್ಗೆ ತಾಕತ್ತಿದ್ರೆ, ನಾನು ಓಪನ್ ಆಗಿ ಹೇಳ್ತೀನಿ, ನಿಮ್ಗೆ ತಾಕತ್ತಿದ್ರೆ ಎಷ್ಟು ಜನ ರಾಜಕಾರಣಿಗಳು, ಎಷ್ಟು ಜನ IAS, IPS ನಂತ IFS ನಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಅರಣ್ಯ ಭೂಮಿ ಒಳಗಡೆ ರೆಸಾರ್ಟ್ ಮಾಡಿದ್ದಾರೆ, ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ, ಖಾತೆ ಮಾಡಿಸ್ಕೊಂಡಿದ್ದಾರೆ. ಅದರ ಮೊದಲು ಅವರನ್ನು ತೆರವುಗೊಳಿಸಿ. ಅದನ್ನು ಹೊರತುಪಡಿಸಿ ಅರಣ್ಯವಾಸಿಗಳು, ಆದಿವಾಸಿಗಳು, ಅರಣ್ಯದ ಅಂಚಲ್ಲಿ ನೆಲೆಸ್ತಕ್ಕಂಥ ಬಡವರ ಮೇಲೆ ನಿಮ್ಮ ಬಲ ಪ್ರಯೋಗವನ್ನ ಮಾಡ್ತಕ್ಕಂಥದ್ದು ನೀವು ಮೊದಲು ನಿಲ್ಲಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ.